ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಕ್ಯಾಶ್ ವ್ಯವಹಾರ ಕರೆಕ್ಟ್ ಆಗಿದೆಯಾ, ಇಲ್ಲ ಡಿಜಿಟಲ್ ಪೇಮೆಂಟೇ ಕರೆಕ್ಟ್ ಆಗಿದೆಯಾ, ಟ್ಯಾಕ್ಸ್ GST ಕಟ್ಟಿ ಅಂತ ಹೇಳ್ತಾ ಇರುವಂಥ ವಿಚಾರಕ್ಕೆ ಏನು ಹೇಳ್ತೀರಾ ಅಂತ ಹೇಳಿ. ಈಗ ಆನಂದ್ ಅಂತ ಹೇಳಿ ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ನೀವು ಗ್ರಾಹಕರ ಇಲ್ಲ ವ್ಯಾಪಾರಸ್ಥರ? ನಾನು ವ್ಯಾಪಾರಸ್ಥರು ಸರ್. ವ್ಯಾಪಾರಸ್ಥರು. ಏನು ವ್ಯಾಪಾರ ಮಾಡ್ತೀರಾ? ಸಿಮೆಂಟ್ ಅಂಗಡಿ ಇಟ್ಕೊಂಡಿದ್ದೀನಿ ಸರ್. ಓಕೆ, ನಿಮ್ಗೇನಾದ್ರು ನೋಟಿಸ್ ಬಂತಾ ಸರ್? ನಮ್ಗೆ ತಿಂಗಳಿಗೊಂದೊಂದು ನೋಟಿಸ್ ಬರುತ್ತೆ ಸರ್. ತಿಂಗಳಿಗೊಂದು? ಇವಾಗಲೇ ಒಂದು 8 ನೋಟಿಸ್ ಬಂದಿರ್ಬೇಕು ನನಗೆ. ಏನಂತ? 8 ಲಕ್ಷ ಕಟ್ಟಿ, 10 ಲಕ್ಷ ಕಟ್ಟಿ. ಹಾ, ಸರ್, ನಾವು 100% ಬಿಲ್ಲಲ್ಲೇ ಸೇಲ್ ಮಾಡಿ ಲೆಕ್ಕ ಕೊಟ್ಟಿದ್ರು ಸಹ ಹ್ಮ್ ಕೊಡ್ತಾ ಇದಾರೆ ನೋಟಿಸ್ ಕೊಡ್ತಾ ಇದ್ದಾರೆ. ನಾನು 3 ನೋಟಿಸ್ಗೆ ಕೋರ್ಟ್ಗೆ ಹೋಗಿದ್ದೀನಿ ಸರ್. ಹ್ಮ್ ಹ್ಮ್ ಅಷ್ಟು ಹಿಂಸೆ ಕೊಡ್ತಾರೆ. ಹ್ಮ್ ಸಾಲದು ಅಂದ್ಬಿಟ್ಟು ಆಫೀಸ್ಗೆ ಹೋದ್ರೆ 30,000 ಕೊಡಿ, 40,000 ಕೊಡಿ, ಲಂಚ ಕ್ಲಿಯರ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಇದನ್ನೇ ನಾನು ಕೇಳಿದೆ, ಗೊತ್ತಾಯ್ತು ನನಗೂ ಇದ್ರ ವಿಚಾರದಲ್ಲಿ. ಓಕೆ, ನಾನು ಕೋರ್ಟ್ಗೆ ಹೋಗ್ತೀನಿ, ಐ ನೋ ವೆರಿ ವೆಲ್, ನನಗೆ ನಂದೆಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇದೆ, ಓಕೆ, ತೊಂದ್ರೆ ಇಲ್ಲ. ಹ್ಮ್ ಪಾಪ ಈ ಬೇಕರಿ ಅಂಗಡಿಗಳು ಅವರೆಲ್ಲ ಸರ್, ಒಬ್ಬ ಆಡಿಟ್ ಹತ್ರ ಹೋಗ್ಬೇಕು ಅಂದ್ರೆ ಅವ್ರಿಗೆ 15,000 ಕಡಿಮೆ ಎಲ್ಲಿಂದ ಹೋಗ್ತಾರೆ ಸರ್? ಕರೆಕ್ಟ್. ಕೆಲವ್ರು ಹೇಳ್ತಾರೆ ಆಡಿಟ್ ಹತ್ರ ಹೋಗಿ ಅವೆಲ್ಲ ಮಾಡ್ಕೊಳ್ಳಿ ಅಂತ. ಅದ್ ಯಾಕೆ ಸಾಧ್ಯ ಸರ್? ಒಬ್ಬ ಬೀಡಿ ಅಂಗಡಿನು 15,000 ರೂಪಾಯಿ ಕೊಟ್ಟು ಇರ್ಸಕ್ಕಾಗುತ್ತಾ ಸರ್? ಹ್ಮ್ ಹ್ಮ್ ಓಲಿ ಇವ್ರು 5 ವರ್ಷದಿಂದ ಸುಮ್ನೆ ಇದ್ರಲ್ಲ, ಹ್ಮ್ ಅವತ್ತಿಂದ ಇವ್ರಿಗೆ ಜ್ಞಾನ ಇರ್ಲಿಲ್ವಾ ಸರ್ ಇವ್ರಿಗೆ? ಹ್ಮ್ 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 ಇದಕ್ಕೆ ಸರ್ಕಾರನು ಸಹ ಕಣ್ಮುಚ್ಚಿ ಕೂತಿದ್ಯಾ ಹ್ಮ್ ಸರ್? ನೀವು ಒಂದ್ಸಾರಿ ನೀವು ಆಫೀಸ್ಗೆ ಹೋಗಿ ಸರ್, ನೀವು ಅಟೆಂಡರ್ ಹಿಡಿದು ಆಫೀಸರ್ ತನಕ ಬರೀ ಜೋಬು ಕೈ ನೋಡ್ತಾರೆ ಹೊರತು ಬೇರೆ ಏನು ಕೆಲಸ ಆಗಿಲ್ಲ ಸರ್. ಆಫರ್ ಆಗಿದೆ. ಎಸ್, ಇದನ್ನ ಕೇಳಿದ್ದೆ, ನಾನು ಕೇಳ್ಪಟ್ಟೆ ಇದನ್ನ. ಹೌದು, ನನ್ನ ಸ್ವಂತ ಅನುಭವ ಕೇಳೋದೇನು, ನನ್ನ ಸ್ವಂತ ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಪಾಪ ಇವಾಗ UPI ಅವರು ಒಬ್ಬ ಎಳ್ನೀರ್ ಮಾರೋನು ಇನ್ನೆಷ್ಟು ಕಟ್ಟಕ್ಸಿಯ ಸರ್ ಅವನು? ಹೆಂಗ್ ಅನುಭವಿಸ್ತಾ ಇರ್ಬೇಕು ಅವನು ಅಂತ. ಅವನೂರ ಓಲಿ ಆಯ್ತು, ಡಿಕ್ಲೇರು ಮಾಡೋಣ, ಹೋಗೋಣ, ನೋಡೋಣ. ಪ್ರತಿ ವರ್ಷ ಅಟ್ಲೀಸ್ಟ್ ಪ್ರತಿ ವರ್ಷ ನೋಟಿಸ್ ಬಂದ್ರೆ ಅವರು ಹೋಗ್ತಾರೆ. ಒಂದು ಟ್ರಾನ್ಸ್ಪರೆಂಟ್ ಇರ್ಬೇಕು. ಅದನ್ನ ನಾನು ಇಷ್ಟು ವ್ಯವಹಾರ ಮಾಡಿದ್ದೀನಿ, ನಾನು ಟ್ಯಾಕ್ಸ್ ಕಟ್ಕೊಳ್ತೀನಿ, ಟ್ಯಾಕ್ಸ್ ಅನ್ನು ಕೂಡ ನೀನು ಆನ್ಲೈನ್ ಅಲ್ಲಿ ಇಡು, ನಾನು ಅಲ್ಲೇ ಕಟ್ಟಿ ಮುಗಿಸ್ಕೊಳ್ತೀನಿ, ಅಷ್ಟೇ ಮುಗಿಸ್ಬಿಡು. ಇವಾಗ ನರೇಂದ್ರ ಮೋದಿ ಅವರು ಮಾಡಿದ್ದು ಎಷ್ಟು ತೊಂದ್ರೆ ಅಂದ್ರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಅದನ್ನ ಮಿಸ್ಯೂಸ್ ಹೇಗಾಗ್ತಿದೆ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಜನ. ಆಯ್ತಾ? ಆಮೇಲೆ ಸರ್, ಅದೊಂದೇ ಅಲ್ಲ, ಪಾಪ ಅವನು ಓಕೆ ಡಿಕ್ಲೇರ್ ಮಾಡ್ಕೊಳ್ಳೋಣ, 1 ವರ್ಷ ಡಿಕ್ಲೇರ್ ಮಾಡ್ಕೊಳಕ್ಕೆ ಒಬ್ಬ ಆಡಿಟರ್ಗೆ 15,000 ರೂಪಾಯಿ ಇಲ್ಲ ಯಾರು ಕೊಡೋದು ಸರ್? ಅವ್ನು ಎಳ್ನೀರ್ ಮಾರೋನು 15,000 ರೂಪಾಯಿ ಅವ್ರಿಗೆ ಕೊಟ್ರೆ ಗತಿ ಏನು ಸರ್? ದಯವಿಟ್ಟು ಇದ್ರ ಬಗ್ಗೆ ನೀವು, ಅವ್ರು ಯಾರೋ ಒಬ್ರು ಹೇಳಿದ್ರು, ಒಬ್ಬ ಆಡಿಟರ್ ಕುಣಿಸ್ಕೊಂಡು ಅದ್ರ ಬಗ್ಗೆ ಒಂದು ಇದ್ಕೊಡಿ ಅಂತ. ಇಟ್ಸ್ ಎ ವೆರಿ ಗುಡ್ ಇದದು. ವಿಲ್ ಡೂ ಸರ್, ಮಾಡ್ತೀವಿ. ಧನ್ಯವಾದಗಳು ಆನಂದ್ ಅವರೇ. ಇನ್ನು ನಾಗರಾಜ್ ಅಂತ ಹೇಳಿ ಮಂಡ್ಯದವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ನೀವು ಗ್ರಾಹಕರ ವ್ಯಾಪಾರಸ್ಥರ? ಗ್ರಾಹಕರು ಸರ್. ಹೇಳಿ, ನಿಮ್ಗೇನು ಅನ್ಸುತ್ತೆ ಈ ವಿಚಾರದಲ್ಲಿ? ನಾವು ನೋಡ್ತಾ ಇದ್ದೀನಿ ಸರ್ ಟಿವಿನಲ್ಲಿ, ಈಗ ಹೇಳ್ತಾ ಇದಾರೆ ಸರ್, ಮಾಮೂಲಿ ನರೇಂದ್ರ ಮೋದಿ ತಪ್ಪು ಮಾಡಿದ್ದಾರೆ ಅಂತ, ಅವ್ರು ಎಂತ ಉತ್ತಮ ಕೆಲಸ ಮಾಡಿದಾರೆ ಅಂತ ಮನುಷ್ಯ ಸಾಮಾನ್ಯ ಅರ್ಥ ಮಾಡ್ಕೊಂಡ್ರೆ ಗುರುಗಳೇ, ಅದ್ರಂತ ಬೆನಿಫಿಟ್ ಯಾವ್ದಿಲ್ಲ ಸರ್. ಹೇಳ್ತೀರಾ ಸರ್, ಒಂದು ಬೇಕರಿ ಇದೆ ನಮ್ದು ಹತ್ರದಲ್ಲಿ, ಒಂದು 5 ಕಿಲೋಮೀಟರ್ ಮುಂದೆ ಒಂದು ಕಾವೇರಿ ಬೇಕರಿ ಅಂತ. ಒಂದ್ ದಿನಕ್ಕೆ ಒಂದು ಮಿನಿಮಮ್ 70-80 ಸಂಪಾದನೆ ಮಾಡ್ತಾರೆ. ಅವರು 10 ಸೈಟ್ ತಗೊಂಡಿದ್ದಾರೆ, 10 ಜಮೀನ್ ತಗೊಂಡಿದ್ದಾರೆ ಸರ್. ಅದು ಇವ್ರು ಬರೀ ಒಂದು ಬ್ರೆಡ್ ಬಾರ್ 40 ರೂಪಾಯಿ ಮಾಡ್ತಾರೆ, ಅದ್ ಖರ್ಚಾಗೋದು 20 ರೂಪಾಯಿ. ಇವನ್ನ ಶಕ್ತಿ ಮೀರಿ ಟ್ಯಾಕ್ಸ್ ಹೋದಾಗ ಅದನ್ನು ಇವ್ರು ನೋಡ್ಕೋಬೇಕಲ್ಲ ಸರ್. ಇವರು ಸಂಪಾದನೆ ಮಾಡೋ ನಿಗಾ ಇರ್ತದೆ. ನಮ್ಮ ದೇಶಕ್ಕೆ ಟ್ಯಾಕ್ಸ್ ರಿಟರ್ನ್ ಕಳಿಸ್ಬೇಕು ಅಂತ ನಿಗಾ ಬರಲ್ವಾ? ಸೈಟ್ ತೊಳಕ್ ಬರುತ್ತೆ, ಅದ್ ಕಾಲ್ಕೊಳಕ್ಕೆ ಚಿನ್ನಿ ಹಾಕೊಂಡಿದ್ದಾರೆ. ಎಲ್ಲಿ ಬರ್ತದೆ ಸರ್? 10 ಎಕರೆ ಜಮೀನ್ ಬಿಡಿಗಿದ್ದೇವೆ ನಾವು, ಇನ್ನು ಸಾಲದಲ್ಲಿ ಇದ್ದೀವಿ ರೈತರುಗಳು. ಕಟ್ಟೋದ್ ಬಂದಾಗ ಮಾತ್ರ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಗುತ್ತೆ ನೋಡಿ ಸರ್. ತಪ್ಪಲ್ಲ ಸರ್ ಇದು ಮಾಡ್ತಾ ಇರೋದು ಸರ್. ಒಂದು ಚಿಲ್ಲರೆ ಅಂಗಡಿಯನ್ನು 1 ರೂಪಾಯಿಗೆ 5 ರೂಪಾಯಿ ಆದ್ರೆ ನೀವ್ ಹೇಳಕ್ ಬಯಸ್ತಾ ಇರುವಂತದ್ದು, ನೀನ್ ದುಡಿತೀಯಾ, ನೀ ಅದಕ್ಕೆ ತಕ್ಕಂಗ್ ಟ್ಯಾಕ್ಸ್ ಕಟ್ಕೋ, ನೀನ್ ಅದಕ್ಕೆ ತಕ್ಕಂಗ್ ನೀನು ವ್ಯಾಪಾರ ಮಾಡ್ಕೋ ಅಂತ ಹೇಳೋದು. ಹೌದು, ಒಂದ್ 2 ರೂಪಾಯಿ ಮಾತಾಡುಗಳು 2 ರೂಪಾಯಿ, ಇವರು ಅಂಗಡಿನಲ್ಲಿ ಚಿನ್ನ 6 ರೂಪಾಯಿ ಮಾಡ್ತಾರೆ. ಎಲ್ಲ ಹೋಗುತ್ತೆ ಸರ್ ಅದು. ಹೊಟ್ಟೆ ಉರಿತದೆ ಇವ್ರಿಗೆ. ಎಸ್, ಧನ್ಯವಾದಗಳು ನಾಗರಾಜ್ ಅವರು ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಇನ್ನು ಆರತಿ ಅಂತ ಹೇಳಿ ಕರೆ ಮಾಡಿದ್ರೆ. ನಮಸ್ಕಾರ ಆರತಿ ಅವರೇ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ. ಗದಗಿಂದ ಕರೆ ಮಾಡಿರಿ. ನೀವೇನು ವ್ಯಾಪಾರಸ್ಥರೇನ್ರಿ ಗ್ರಾಹಕರಿ? ನಮ್ದು ಕಿರಾಣಿ ಅಂಗಡಿ ಐತ್ರಿ. ಕಿರಾಣಿ ಅಂಗಡಿ ಐತ್ರಿ. ನಿಮಗೂ ನೋಟಿಸ್ ಗೀಟ್ ಬಂತೇನ್ರಿ? ಇಲ್ರಿ, ಬಂದಿಲ್ರಿ. ಅಲ್ರಿ, ಈಗ 10 ರೂಪಾಯಿ ಬಿಸ್ಕಿಟಿಗೆ 4 ಆನೆ ಲಾಭ ಇರತ್ರಿ, ಕುರ್ಕುರಿಗೆ ಒಂದ್ 4 ಆನೆನೂ ಇರುದಿಲ್ರಿ. ಅವೆಲ್ಲ ದೊಡ್ಡ ದೊಡ್ಡ ಲಾಭ ಅಂತ ಹೇಳಿ ಜಮಾ ಮಾಡಿ ಇದು ಮಾಡ್ತಾರೇನ್ರಿ ಅದನ್ನ ಟ್ಯಾಕ್ಸಿಗ್ರಿ? ಇಲ್ರಿ, ನಿಮ್ಗೆ ವರ್ಷಕ್ಕೆ 40 ಲಕ್ಷ ನಿಮ್ದು ಏನಾದ್ರು ವ್ಯಾಪಾರ ಆತಂದ್ರ
ಹಾಂ ಅವಾಗ ನಿಮಗೆ ಟ್ಯಾಕ್ಸ್ ಕಟ್ಟಕ್ಕೆ ಹೇಳ್ತಾರೆ ರೀ. ನಿಮಗೇನು ಅಲ್ಲಿವರೆಗೂ ಸಮಸ್ಯೆ ಇಲ್ಲ. ದಿನಕ್ಕೆ 11,000 ರೂಪಾಯಿ ದುಡಿತೀರೇನ್ರಿ ನೀವು ಅಂಗಡ್ಯಾಗ? ಇಲ್ರಿ ಇಲ್ರಿ ಇಲ್ಲ ಅದಲ್ರಿ 500,000 ದುಡಿಬೇಕಾ? ಅಷ್ಟೇ. ಅದ್ರಲ್ಲಿ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಮತ್ತು ಅದೆಲ್ಲ 40 ಲಕ್ಷದ ಮೇಲೆ ದುಡಿಯೋರ್ಗೆ ಕೆಲಸ ಇದೆ. ಮತ್ತ್ ಈಗ ಹೂವಿನ ವ್ಯಾಪಾರದಾಗ ಹೇಳಿದ್ರಲ್ರಿ, ಅವ್ರದ್ದು ಏನಾಗೈತಿ ಅಂದ್ರೆ ಅವ್ರ ಅಕೌಂಟ್ನಾಗ ಬೇರೆ ಬೇರೆ ಎಲ್ಲ ದುಡ್ಡು ಹಾಕ್ಸ್ಕೊಂಡ್ಬಿಟ್ಟಾರ್ರಿ. ಹಾನ್ರಿ ಯಾರೋ ಕ್ಯಾಶ್ ಕೊಟ್ಟಿದ್ದೇನೆ, ಇವ್ರು ಅದಕ್ಕೆ ಟ್ರಾನ್ಸಾಕ್ಷನ್ ಮಾಡ್ಬಿಟ್ಟಾರ, ಅವ್ರ ಅಕೌಂಟ್ನಾಗ ಅದು ಓಡಾಡೈತೆ ಹಂಗೆ. ಅದಕ್ಕೆ ಅದು 40 ಲಕ್ಷ ದಾಟ್ಬಿಟ್ಟೈತಿ. ಸರ್ ಮತ್ತೆ ಹಿಂಗೆಲ್ಲ ಹೇಳ್ತಾರಲ್ರಿ, ಈಗ ಬಂಗಾರದ ಅಂಗಡ್ಯಾಗ ಅವರು ದೊಡ್ಡ ಬಂಗಾರ ತಗೊಂಡಿರ್ತಾರ್ರಿ, ಅವ್ರಿಗೆ GST ಹಾಕಿದ್ರ ಯೋಗ್ಯ ಐತ್ರಿ. ಅವ್ರು ನಾವ್ ಸಣ್ಣ ಒಂದ್ ಮೊಬೈಲ್ ತಗೊಂಡ್ರು ನಮಗ್ GST ಅವ್ರು ಕಟ್ತಾರ್ರಿ ಟ್ಯಾಕ್ಸ್. ಅಲ್ಲ ಅವ್ರು ಕಟ್ಲ್ರಿ, ನಮಗ್ ಹಾಕಿ ಅವ್ರಿಗೆ ಕೊಡ್ತಾರ್ರಿ. ಅವ್ರನ್ನ ಎಲ್ಲಿ ಕೊಡ್ತಾರ್ರಿ? ನಡು ಅವ್ರ ದುಡ್ಡು ಹೋಗೋದಿಲ್ರಿ ಅಲ್ಲಿ. ಎಲ್ಲಿಗ್ರಿ? ಟ್ಯಾಕ್ಸ್ ಆಫೀಸಿಗೆ ಅವ್ರು ದೊಡ್ಡ ಬಂಗಾರದ ಅಂಗಡಿ ಅವ್ರು ಹೋಗುದಿಲ್ರಿ, ಈ ಕಸ್ಟಮರ್ ಕಡೆ ತಗೋತಾರ್ರಿ ಅವ್ರು. ಅವರು ಕಟ್ಟಲಿಲ್ಲ ಅಂದ್ರೆ ಅವ್ರ ಅಂಗಡಿ ಬಂದ್ ಹಾಕೈತಿ. ಅಲ್ರಿ ಅವ್ರು ಕಟ್ತಾರ್ರಿ, ಅವ್ರು ಯಾರ್ ದುಡ್ಡು ಕಟ್ತಾರ್ರಿ? ಈಗ ನಾವ್ ವ್ಯಾಪಾರ ಮಾಡ್ತೇವಲ್ರಿ, ಅವ್ರ ಕಡೆ ಒಂದ್ ಸಣ್ಣದ ಒಂದ್ ಮೊಬೈಲ್ ತಗೊಂಡ್ರು ಅದಕ್ಕೆ GST ಹಾಕಿ ನಂಬುದ್ ತಗೊಂತಾರ್ರಿ. ಅವ್ರು ನಂಬುದ್ ತಗೊಂಡ್ ಅವ್ರಿಗೆ ಕಟ್ತಾರ್ರಿ. ಅವ್ರ ದುಡ್ಡು ಅವ್ರು ಈಗ ಕಟ್ಟುದ. ನಿಮ್ಮ ಅಂಗಡ್ಯಾಗೂ ಹಂಗ ಅಲ್ರಿ ನಿಮ್ಗೆ? ಈಗ ನಿಮ್ಮ ಅಂಗಡ್ಯಾಗ ನೀವು ಒಂದು ಬಿಸ್ಕಿಟ್ ಮಾರ್ತೀರಿ ಅಂದ್ರೆ ಅದ್ರೊಳಗೆ GST ಹಾಕಿರ್ತಾರೆ 5%. ಹಾನ್ರಿ ಆ 5 ರೂಪಾಯಿ, ಈಗ 5 ರೂಪಾಯಿ ಒಂದು 25 ಪೈಸೆನೋ ಬೀಳುತ್ತೆ, 5 ಪೈಸೆನೋ, ಅದು GSTನೇ. ಹಾನ್ರಿ ನಿಮಗೆ ಅದು 40 ಲಕ್ಷದವರೆಗೂ ಏನಿಲ್ಲ. ಹಾಂ ಹಾಂ ನೀವು ನಮ್ಮಿಂದನೇ ತಗೊಳ್ಳೋದು, ಗ್ರಾಹಕರಿಂದ. ನೀವು ಅಂಗಡಿ ನಡೆಸ್ತಿರಲ್ಲ, ಹಾಂ ನಿಮಗೆ ಪ್ರತಿಯೊಂದು ನೀವು ಮಾರಾಟ ಮಾಡ್ತಿರಲ್ರಿ ಬಿಸ್ಕಿಟ್, ಅದ್ರಾಗ ಇರ್ತೈತೆ ನೋಡ್ರಿ ಅಲ್ಲಿ ಹಾಕ್ಯಾರ GST ಅಂತ ಹಾಕಿರ್ತಾರೆ ನೋಡ್ರಿ. ಈಗ ಇವ್ರು ರಾಜಕಾರಣ್ಯಾರು ಈ ರೋಡು ಕಾಂಪೌಂಡ್ ಕಟ್ಟಾಕ ತಗೋತಾರಲ್ರಿ, ಅವು ಸಣ್ಣ ಒಂದ್ ಇಟ್ ಕಾಂಪೌಂಡ್ ಇರ್ತೈತ್ರಿ, ಅದಕ್ಕ ಬಿಲ್ ಎಷ್ಟ್ ಅನೌನ್ಸ್ ಮಾಡಿರ್ತಾರ, ಇದಕ್ಕ 5 ಲಕ್ಷ ಬಿಲ್ ಅಂತ ಅದಕ್ಕೆ ಖರ್ಚು ಮಾಡಿರ್ತಾರ 1 ಲಕ್ಷ ರೀ. ಅವ್ರಿಗೆ ಎಲ್ಲಿದ್ದ ಮತ್ ತಗೋನದ್ರಿ? ಅವ್ರು ಯಾರ್ ದುಡ್ಡ್ರಿ ಅದು? ಅವ್ರು ಕಟ್ಟಿಲ್ಲ ಅಂತ ನಿಮ್ಗೆ ಏನಾರ ಗೊತ್ತೈತೆ ನಿಮ್ಗೆ? ನೋಡ್ಯಾವ್ರಿ ಕೆಲವು ಕಡೆ, ಅದೆಲ್ಲ ನೀವು ಹೇಳಿದ್ರಿ. ಹಂಗೆ ಆಗೋದಿಲ್ರಿ ಅಮ್ಮ, ಹಂಗೆ ಆಗೋದಿಲ್ರಿ ಅದು. ಅವರು ಕಟ್ಟದೇ ಇದ್ರೆ ಅವ್ನು ದುಡ್ಡಿನ ವ್ಯವಹಾರ ಮಾಡಿದಾಗ ಅವನಲ್ಲಿ ಯಾಮಾರಿಸ್ತಿರ್ತಾನೆ ಅಷ್ಟ. ಅವ ಅದು ಅಕೌಂಟಿಗೆ ಹಾಕಿದ್ರೆ ಅವ್ನು ಕಟ್ಟಬೇಕಾ ಆಕೈತಿ. ಇನ್ನು ಬೆಂಗಳೂರಿಂದ ರಾವ್ ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಾವ್ ಅವರೇ. ನಮಸ್ಕಾರ ಸರ್. ಹೇಳಿ ರಾವ್ ಅವರೇ, ನೀವೇನು ವ್ಯಾಪಾರಸ್ಥರ ಗ್ರಾಹಕರ? ಸರ್ ನಾವು ವ್ಯಾಪಾರಸ್ಥರು. ನೀವೇನು ವ್ಯಾಪಾರ ಮಾಡೋದು? ಈ ಟೈಲರಿಂಗ್ ಮೆಟೀರಿಯಲ್ ಸರ್. ಹೌದಾ? ಎಷ್ಟು 40 ಲಕ್ಷ ದಾಟಿಸ್ತೀರಾ ವರ್ಷಕ್ಕೆ? ಸರ್ ಇಲ್ಲ ಸರ್, ಕಡಿಮೆನೆ. ದಿನಕ್ಕೊಂದು 4-5 ಸಾವಿರ ರೂಪಾಯಿ ವ್ಯಾಪಾರ ಆಗಲ್ಲ. ಅಂದ್ರೂ ನಿಮ್ಗೆ ನೋಟಿಸ್ ಬಂತಾ? ನೋಟಿಸ್ ಇನ್ನು ಬಂದಿಲ್ಲ, ಅದ್ರ ಬಗ್ಗೆ ನಿಮ್ಮ ತಿಳ್ಕೊಳ್ತಾ ಇದ್ದೀನಿ. ಬರಲ್ಲ ಬಿಡ್ರಿ, 4-5 ಸಾವಿರ ರೂಪಾಯಿ ಅದಿಲ್ಲ. ಅಲ್ಲ, ನಾವು ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡ್ತೀವಲ್ಲ ಸರ್, ಅಲ್ಲಿ ನಮ್ಮ ಹತ್ರ ಟ್ಯಾಕ್ಸ್ ತಗೊಳ್ತಾರೆ. ಅದು ತಗೊಂಡ್ಮೇಲೆ ಮತ್ತೆ ನಾವ್ ಯಾಕೆ ಸರ್ ಟ್ಯಾಕ್ಸ್ ಕಟ್ಟಬೇಕು? ನಿಮ್ಮ ಹತ್ರ ತಗೊಳ್ತಾರೆ, ನೀವು ಗ್ರಾಹಕರಿಂದ ತಗೊಳ್ತೀರಿಲ್ಲ ನೀವು? ಇಲ್ಲ ಸರ್, ನಾವೇನು ತಗೊಳಲ್ಲ. ತಗೋಬೇಕು. ಎಲ್ಲಿ ಸರ್, ನಾವು ಅದಕ್ಕೆಲ್ಲ ಚಿಲ್ಲರೆ ಪತ್ತೆ 1/2 ಮೀಟರ್ 3/4 ಮೀಟರ್ ಹಿಂಗೆಲ್ಲ ಮಾಡ್ತೀವಿ ನಾವು. ಹಂಗಾಗಲ್ಲ. ನೀವು ಬಟ್ಟೆ ತಗೊಂಡು ನೀವು GST ಕಟ್ಟಿದ್ದೀರಾ ಅಂತಂದ್ರೆ ಅದನ್ನ ಗ್ರಾಹಕರ ಮೇಲೆ ನೀವು ಹಾಕ್ಲೇಬೇಕಾಗತ್ತೆ. ಎಷ್ಟು ತಗೊಂಡಿರ್ತೀರೋ ಅದನ್ನ ಡಿವೈಡ್ ಮಾಡ್ಬಿಟ್ಟು. ಹಂಗಾರೆ ಬಿಲ್ ಬುಕ್ ಎಲ್ಲ ಮೇಂಟೈನ್ ಮಾಡ್ಬೇಕಾ ಸರ್? ಹೌದು, ನೀವು ಮಾಡ್ಕೊಳ್ಬೇಕು ನಿಮ್ಮ ಲೆಕ್ಕಕ್ಕೆ. 40 ಲಕ್ಷದವರೆಗೂ. 40 ಲಕ್ಷ ದಾಟಿದ್ರೆ ನಿಮ್ಗೆ ಸಮಸ್ಯೆ, 40 ಲಕ್ಷ ದಾಟಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ ನಿಮಗೆ. ಇನ್ನೊಂದು ವಿಷಯ, ಈಗ ನಾವು ಮಾರಾಟಗಳದ್ದು ತರ್ತೀವಲ್ಲ ಸರ್, ಅವ್ರು ಕೆಲವು ಟೈಮ್ GST ಅಂತ ತಗೊಳ್ತಾರೆ, ಒರಿಜಿನಲ್ ಬಿಲ್ ಕೊಡಲ್ಲ, ಡೂಪ್ಲಿಕೇಟ್ ಅಲ್ಲಿ ಕಳಿಸ್ತಾರೆ. ಇದು ಇದೆ ವ್ಯವಹಾರ. 2 ಬಿಲ್ ಇಟ್ಕೊಳ್ತಾರೆ ಅಂಗಡಿಯವರು. ಈಗ ಇಲ್ಲ, ಅಲ್ಲಿ ಹೋಗಿ ಅವ್ರು ರೈಡ್ ಮಾಡಿ ಅದಕ್ಕೆ ನಿಮ್ದು GST ನಂಬರ್ ಅಂತ ಬರುತ್ತೆ. ಒಂದು GST ನಂಬರ್ ಅಂತ ಬರುತ್ತೆ. ನೀವು ದೊಡ್ಡ ವ್ಯಾಪಾರಸ್ಥರಾದ್ರೆ ಹೌದು ಒಂದೊಂದ್ಸರಿ ಕೊಡ್ತಾರೆ ಸರ್. ಅದನ್ನ ಹಾಕ್ಸ್ಕೋಬೇಕು. ನೀವು ಹಾಕೊಂಡಾಗ್ಲೇ ಅದು ಒರಿಜಿನಲ್ ಬಿಲ್ಲು. ಈಗ ಇಲ್ಲ ಅಂದ್ರೆ ಅಂಗಡಿ ಅವನು ಯಾಮಾರಿಸ್ತಿರ್ತಾನೆ. ಅಲ್ಲ, ನಾವು ಅವ್ರ ಸ್ವಲ್ಪ ಸಾಲ ತಗೊಂತೀವಲ್ಲ, ಹಂಗಾಗಿ ಏನ್ ಮಾಡ್ತಾರೆ, ನಮ್ಮ ಹತ್ರ GST ಕಲೆಕ್ಟ್ ಮಾಡ್ತಾರೆ ಸರ್. ಆದ್ರೆ ಅವರು GST ಬಿಲ್ ಕೊಡಲ್ಲ. ಹಿಂಗಾಗಿ ದುಡ್ಡು ಅಲ್ಲಾಗ್ತಾ ಇದೆ. ಅದೇ ಬ್ಲ್ಯಾಕ್. ಅವ್ರು ಬಿಲ್ ಕೊಡದೇ ಇದ್ರಿ ಅದೇ ಆಗೋದು ನಡೆಯೋದು ವ್ಯವಹಾರ. ಓಕೆ, ಧನ್ಯವಾದಗಳು ರಾವ್ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಈ ವಿಚಾರದಲ್ಲಿ ಒಂದು ಸ್ಪಷ್ಟವಾಗಿರಬೇಕು. ಕಮರ್ಷಿಯಲ್ ಟ್ಯಾಕ್ಸ್ನವರು ಕೂಡ ಕೂತ್ಕೊಂಡು ಇವ್ರನ್ನೆಲ್ಲ ಬಗೆಹರಿಸಬೇಕು. ಮತ್ತೆ ಕ್ಯಾಶ್ ವ್ಯವಹಾರಕ್ಕೆ ತಂದು ಇಡಕ್ಕೆ ಹೋಗ್ಬೇಡಿ. ಒಂದಿಷ್ಟು ಏನು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಬೇಕು, ಕನ್ಸೆಷನ್ ನಿಮ್ಮ ವ್ಯವಸ್ಥೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಕಂಪ್ಲೇಂಟ್ ಅದೇ ಇರೋದು. ಕರೆಸ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಕಳಿಸುವಂಥ ಕೆಲಸ ಮಾಡ್ಕೊಳ್ತಾ ಇದ್ದೀರಾ. ಬಗೆಹರಿಸಿ, ಮತ್ತೆ ಕ್ಯಾಶ್ ವ್ಯವಹಾರಕ್ಕೆ ತರಬೇಡಿ ದಯವಿಟ್ಟು.